ಎನ್ಕೌಂಟರ್ ಪ್ರಕರಣದ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಅದೇ ವ್ಯಕ್ತಿ ಕೊಲೆ ಮಾಡಿದ್ದು ಅಂತ ಹೇಳಿ ಒಂದು CCTV ಫುಟೇಜ್ ಆಧಾರದ ಮೇಲೆ ತೀರ್ಮಾನ ಮಾಡಿ ಅವ್ರನ್ನ ಹತ್ಯೆ ಮಾಡೋದಕ್ಕೆ, ಕೊಲೆ ಮಾಡೋದಕ್ಕೆ ಸಂವಿಧಾನ ನಿಮಗೆ ಅಲೋ ಮಾಡೋದಿಲ್ಲ. ಅದು ಮಾನವೀಯವಾದಂಥ ನಡವಳಿಕೆ ಕೂಡ. ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಅಂತ ಆಡಿದ್ರು. ಈಗ ಈ ರಾಜ್ಯದ ಒಬ್ಬ ಮಾಜಿ ಮುಖ್ಯಮಂತ್ರಿ ಅವರು ಒಂದು ಪೋಕ್ಸೋ ಕೇಸಲ್ಲಿ ಆರೋಪ. ಅವರ ವಿರುದ್ಧ ದೂರು ದಾಖಲಿಸ್ಕೊಳ್ಳೋದಕ್ಕೆ ಹಿಂಜರಿದ್ರು ಪೊಲೀಸರು. ಅವ್ರನ್ನ ನೀವು ಅರೆಸ್ಟ್ ಮಾಡಬೇಕಾಗಿತ್ತು. ಅದು ಸಮಾಜಕ್ಕೆ ಕೊಡ್ತಾ ಇದ್ದಂಥ ಸಂದೇಶ ಏನಾಗ್ತಿತ್ತು, ಅವ್ರಿಗೆ ಇನ್ನೊಂದು ಹೆಣ್ಣು ಮಗುವಿನ ಜೊತೆಗೆ ಈ ರೀತಿಯಲ್ಲಿ ನಡೆದುಕೊಳ್ಳುವಂಥ ಹಕ್ಕಿಲ್ಲ ಅವ್ರಿಗೆ ಅನ್ನೋಂಥ ವಿಚಾರ ಇಡೀ ರಾಜ್ಯದಲ್ಲಿ ಜನರಿಗೆ ಗೊತ್ತಾಗ್ತದೆ. ಆ ಹೆಣ್ಣು ಮಗು 5 ವರ್ಷದ ಹೆಣ್ಣು ಅಂಥ ಒಂದು ಮಗು, ಅದಕ್ಕೆ ರೇಪ್ ಮರ್ಡರ್ ಆಗಿದೆ. ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸ್ಬೇಕು. ಆ ಸಮಾಜ ತಲೆ ತಗ್ಗಿಸೋಂಗೆ ಇದ್ದ ಸಂದರ್ಭದಲ್ಲಿ ಇನ್ಯಾರಿಗೂ ನಾವು ವಿಚಾರಣೆ ಇಲ್ಲದೆ ಗುಂಡಾರಿಸ್ಬಿಡ್ತೀವಿ ಅಂದರೆ ಇದರಿಂದ ಇನ್ನೊಂದು ಮಗುವಿನ ಮೇಲೆ ರೇಪ್ ಮರ್ಡರ್ ಆಗೋದನ್ನು ತಪ್ಪಿಸ್ತೀವಿ ಅಂತ ಕೆಲವರು ಹೇಳ್ತಾರಲ್ಲ, ಅದಕ್ಕೂ ಏನೂ ಸಾಕ್ಷಿ ಇಲ್ಲ. ನಮಸ್ಕಾರ, eDina.comಗೆ ಸ್ವಾಗತ. ನಾನು GM ಪವಿತ್ರ. ಮೊನ್ನೆ ತಾನೆ ಹುಬ್ಬಳ್ಳಿಯಲ್ಲಿ ನಡೆದಂಥ ಒಂದು ಅಮಾನುಷ ಪೈಶಾಚಿಕ ಕೃತ್ಯ, 5 ವರ್ಷದ ಒಬ್ಬ ಬಾಲಕಿ ಮೇಲೆ ಅತ್ಯಾಚಾರ ಮತ್ತು ಕೊಲೆಯಾಗಿದೆ. ಆ ಅತ್ಯಾಚಾರ ಮಾಡಿದ ವ್ಯಕ್ತಿಯನ್ನ ಪೊಲೀಸರು ಹತ್ಯೆ ಮಾಡಿದ್ದಾರೆ. ಹಾಗಾದ್ರೆ ನಮ್ಮ ಸಮಾಜ ಎಲ್ಲಿ ಹೋಗ್ತಾ ಇದೆ? ಪ್ರತಿದಿನ ಪ್ರತಿ ಕ್ಷಣ ಮಹಿಳೆಯರ ಮೇಲಿನ ದೌರ್ಜನ್ಯಗಳು, ಅತ್ಯಾಚಾರ ನಿಲ್ತಾನೇ ಇಲ್ಲ. ಕಾನೂನಿನಲ್ಲಿ ಎಷ್ಟೇ ಕಠಿಣವಾದ ಶಿಕ್ಷೆ ಇದ್ರೂ ಸಹ ಯಾವುದಕ್ಕೂ ಯಾರೂ ಸಹ ಹೆದರ್ತಾ ಇಲ್ವಾ? ಹಾಗಾದ್ರೆ ಇದೀಗ ಈ ಒಂದು ಪ್ರಕರಣದ ಬಗ್ಗೆ ನಾವು ಎನ್ಕೌಂಟರ್ ಮಾಡಿರೋ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಎನ್ಕೌಂಟರ್ ಮಾಡಿದ್ದು ಸರಿನಾ? ಹಾಗಾದ್ರೆ ಎನ್ಕೌಂಟರ್ ಬಿಟ್ರೆ ಬೇರೆ ದಾರಿ ಇಲ್ವಾ? ಜನ, ಸಮಾಜ ಎನ್ಕೌಂಟರ್ ಅನ್ನ ಯಾಕೆ ಸೆಲೆಬ್ರೇಟ್ ಮಾಡ್ತಾ ಇದೆ? ಪೊಲೀಸರು ಆತ್ಮರಕ್ಷಣೆಗೋಸ್ಕರ ಒಬ್ಬ ಆರೋಪಿಯನ್ನ ಅಥವಾ ಅಪರಾಧಿಯನ್ನ ಎನ್ಕೌಂಟರ್ ಮಾಡಬಹುದಾ? ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆ eDina.com ಸಮುದಾಯ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ವಾಸು HV ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಚರ್ಚೆ ಮಾಡೋಣ. ನಮ್ಮ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ. ಸರ್, ಮೊದಲನೇದಾಗಿ ಹುಬ್ಳಿ ಎನ್ಕೌಂಟರ್ ಪ್ರಕರಣದ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಇಲ್ಲ, ಮೊದಲನೇದು ಈ ಎನ್ಕೌಂಟರ್ ಅನ್ನೋ ಪದದ ಬಗ್ಗೆನೇ ಸಮಸ್ಯೆ ಇದೆ. ಎನ್ಕೌಂಟರ್ ಅಂದರೆ ಇಬ್ಬರ ನಡುವೆ ದೊಡ್ಡ ಮುಖಾಮುಖಿ ಆಗುತ್ತೆ. ಇಬ್ಬರ ನಡುವೆ ಮುಖಾಮುಖಿಯಾಗಿ ಅದರಲ್ಲಿ ಪೊಲೀಸರಿಗೆ ಆ ಕಡೆ ಇರ್ತಕ್ಕಂಥವರಿಂದ ತಮಗೆ ಜೀವಾಪಾಯ ಆಗುತ್ತೆ ಅಂತ ಅನ್ನಿಸಿದಾಗ ಇವರು ಗುಂಡು ಹಾರಿಸಿದಾಗ ಅವ್ರಿಗೆ ಏಟು ಬಿತ್ತು ಅನ್ನೋದನ್ನು ಎನ್ಕೌಂಟರ್ ಅಂತ. ಈಗೇನಾಗ್ಬಿಟ್ಟಿದೆ ಅಂದರೆ ಎನ್ಕೌಂಟರ್ ಅಂದರೆ ಎದುರು ನಿಂತು ಗುಂಡು ಹೊಡೆದ್ರು ಕೂಡ ಎನ್ಕೌಂಟರ್ ಅಂತ. ಅಫ್ಕೋರ್ಸ್ ಈಗ ಹೇಳ್ತಿದ್ದಾರೆ, ಯಾರು ಸಂಬಂಧಪಟ್ಟಂಥ ಆರೋಪಿ ಇದ್ದ ಆ ವ್ಯಕ್ತಿ, ಬಿಹಾರದಿಂದ ಬಂದಂಥ ರಿತೇಶ್ ಕುಮಾರ್ ಅನ್ನುವಂಥ ವ್ಯಕ್ತಿ, ಆತ ತಮ್ಮ ಮೇಲೂ ಕೂಡ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನಿಸಿದ. ನಿರ್ದಿಷ್ಟವಾಗಿ ಮಹಜರ್ ಮಾಡೋಕ್ಕೆ ಹೊರಟಿದ್ದಾಗ ಅದಾಯಿತು ಅಂತ. ಹೈದರಾಬಾದ್ನಲ್ಲೂ ಇದೇ ರೀತಿಯಲ್ಲಿ ಹೇಳಿದರು. ಮಹಜರ್ ಮಾಡೋಕ್ಕೆ ಹೋದಾಗಲೇ ಆರೋಪಿಗಳು ಇದ್ದಕ್ಕಿದ್ದಾಗೆ ಪೊಲೀಸರ ಹತ್ರ ಇರುವಂಥ ಆಯುಧಗಳನ್ನು ಕಸಿದುಕೊಂಡು ಅವ್ರಿಗೆ ವಾಪಸ್ ಗುಂಡು ಹೊಡೆಯೋಕ್ಕೆ ಹೋದರು. ಹಾಗಾಗಿ ನಾವು ಅನಿವಾರ್ಯವಾಗಿ ಅವ್ರ ಮೇಲೆ ಗುಂಡಾರಿಸ್ಬೇಕಾಗಿ ಬಂತು ಅನ್ನೋದು ಕತೆ ಹೇಳುವಂಥದ್ದು. ಇಂಥ ಬಹುತೇಕ ಕತೆಗಳು ನಂಬಲಿಕ್ಕೆ ಅರ್ಹವಲ್ಲ. ರಿತೇಶ್ ಕುಮಾರ್ ಏನು ಮಾಡ್ದ, ಆತನಿಗೆ ಏನು ಮಾಡಬೇಕು, ನ್ಯಾಯ ವ್ಯವಸ್ಥೆ ಏನು ಮಾಡಬೇಕು ಅಂತ ಚರ್ಚೆ ಮಾಡೋಣ ಸಪ್ರೇಟಾಗಿ. ಆದರೆ ಇಲ್ಲಿ ನಡೆದಿರೋದೇನಿದೆ, ರಿತೇಶ್ ಕುಮಾರ್ದು ಕೊಲೆ ಆಗಿದೆ. ಆದ್ರೆ ರಿತೇಶ್ ಕುಮಾರ್ ಪೊಲೀಸರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬಂದಿದ್ದ, ಕಲ್ಲನ್ನ ಎಸ್ದಿದ್ದ ಅಂತ ಕೂಡ ಹೇಳಲಾಗುತ್ತಲ್ವಾ? ಹೌದು, ಕಲ್ಲೆಸದವ್ರಿಗೆ ನೀವು ವಾಪಸ್ಸು ಗುಂಡಾರಿಸ್ತೀರಾ. ಈಗ ಬೇರೆ ಬೇರೆ 108 ಥರದ ಪ್ರಕರಣಗಳು ಪ್ರತಿನಿತ್ಯ ನಡೀತಾ ಇರುತ್ತೆ. ಕಲ್ಲೆಸದವ್ರಿಗೆ ಗುಂಡಾರಿಸೋದಿಲ್ಲ ಅಂತ ನನ್ನ ಎಣಿಕೆ. ಕಲ್ಲೆಸದವ್ರಿಗೆ ನೀವು ವಾಪಸ್ಸು ಲಾಠಿ ಚಾರ್ಜ್ ಮಾಡ್ತೀರಾ, ನಿಮಗೆ ಬೇರೆ ಬೇರೆ ಆಗಿರುವಂಥ ವಿಧಾನಗಳು ಇರ್ತವೆ. ರಿತೇಶ್ ಕುಮಾರ್ ಭಾಳ ಒಂದು ಅತ್ಯಂತ ಹೇಯವಾದಂಥ ಕೃತ್ಯವನ್ನು ಮಾಡಿದ್ದಾನೆ. ಮನುಷ್ಯ ಸಮಾಜ ತಲೆ ತಗ್ಗಿಸಬೇಕಾಗಿರುವಂಥ ಕೃತ್ಯವನ್ನು ಮಾಡಿದ್ದಾನೆ ಅನ್ನುವಂಥ ಆರೋಪ ಆತನ ಮೇಲಿದೆ. ಆದರೆ ಆ ಕಾರಣಕ್ಕಾಗಿ ಪೊಲೀಸರಿಗೆ ಆತನ ಮೇಲೆ ಗುಂಡಾರಿಸುವಂಥ ಅಧಿಕಾರ ಇಲ್ಲ. ಇದು ಒಂದು ಆ ರೀತಿಯಲ್ಲಿ ಮುಖಾಮುಖಿ ನಡೆದು ಪೊಲೀಸರು ತಮ್ಮ ಜೀವವನ್ನು ರಕ್ಷಿಸಿಕೊಳ್ಳಲಿಕ್ಕೆ ಗುಂಡು ಹಾರಿಸಿದ್ದು ಅಂತ ಮೇಲ್ನೋಟಕ್ಕೆ ನನಗನ್ನಿಸ್ತಾ ಇಲ್ಲ. ಆದರೆ ನೀವು ಆರೋಪಿ ಅಂತ ಹೇಳ್ತೀರಾ, ಆದರೆ CCTV ಫುಟೇಜಲ್ಲಿ ಕಾನೂನಿನ ಪ್ರಕಾರ ಒಬ್ಬ 100% ಸಾಕ್ಷಿ ಸಿಗೋ ತನಕ ಆತ ಆರೋಪಿನೇ ಆಗಿರ್ತಾನೆ. ಆದರೆ CCTV ಫುಟೇಜಲ್ಲಿ ಕೂಡ ಅವನು ಇದ್ದಾನೆ, ಅದೇ ವ್ಯಕ್ತಿನೇ ಈಗ ಎನ್ಕೌಂಟರ್ ಆಗಿರೋದು, ಅದೇ ವ್ಯಕ್ತಿ ಇದು ಹತ್ಯೆ ಆಗಿರೋದು. ಹೌದು, ಹತ್ಯೆ ಆಗಿರೋದು. ಹೌದು, CCTV ಫುಟೇಜು ಸರಿ ಅಂತ ನಿರೂಪಿಸಿರುವಂಥವ್ರು ಯಾರು? ಆ CCTV ಫುಟೇಜು ಇದೇ ವ್ಯಕ್ತಿಯದ್ದು ಮತ್ತು ಈ ವ್ಯಕ್ತಿನೇ ಆ ಕೃತ್ಯವನ್ನು ಎಸಗಿದಾನೆ ಅಂತ ಹೇಳಿ ಯಾವುದೇ ನಿಸ್ಸಂಶಯವಾಗಿ ಅದನ್ನು ನಿರೂಪಿಸೋದಕ್ಕೆ ಈ ದೇಶದಲ್ಲಿ ಒಂದು ನ್ಯಾಯ ಇದೆ, ನ್ಯಾಯ ವ್ಯವಸ್ಥೆ ಅನ್ನೋದು ಇದೆ. ಈ ನ್ಯಾಯ ವ್ಯವಸ್ಥೆಯಲ್ಲಿ ಬಹಳ ಲೋಪದೋಷಗಳಿವೆ. ಈ ನ್ಯಾಯ ವ್ಯವಸ್ಥೆಯಲ್ಲಿ ಇಂತಹ
ಒಂದು ಹೇಯವಾದಂಥ ಕೃತ್ಯವನ್ನು ಎಸಗಿದಂಥವ್ರಿಗೆ ವರ್ಷಾನುಗಟ್ಟಲೆ ಅದು ಎಳೀತದೆ. ಎಳೆದು ಅದರೊಳಗಡೆ ತುಂಬ ಸರಿ ಆರೋಪಿಗಳು ಖುಲಾಸೆ ಆಗಿಬಿಡ್ತಾರೆ. ಕನ್ವಿಕ್ಷನ್ ರೇಟ್ ಕೂಡ ತುಂಬ ಕಡಿಮೆ ಇದೆ. ಹೀಗಿರುವಂಥ ಸಂದರ್ಭದ ಒಳಗಡೆ ಜನರಿಗೆ ಒಂದು ಸಿಟ್ಟು ಬರ್ತಾ ಇದೆ. ಆ ಸಿಟ್ಟು ಏನಪ್ಪ ಅಂದರೆ ಒಂದು ತಕ್ಷಣದ ಒಂದು ತೀರ್ಪು ಸಿಗಬೇಕು ಅವ್ರಿಗೆ. ಅರ್ಜೆಂಟಾಗಿ ನಮಗೆ ಈ ಕ್ಷಣಕ್ಕೆ ಈ ಕೃತ್ಯ ಎಸಗಿದ್ದಾರೆ ಅವ್ರಿಗೆ ಈ ರೀತಿ ಶಿಕ್ಷೆ ಆಗಬೇಕು ಅಂತ ಜನ ಕೇಳ್ತಿದ್ದಾರೆ. ಈ ರೀತಿ ನ್ಯಾಯ ವ್ಯವಸ್ಥೆಯಲ್ಲಿ ವಿಶ್ವಾಸ ಹೋಗಿರೋದಕ್ಕೆ ಈ ವಿಳಂಬ ಏನಿದೆ, ಈ ವಿಳಂಬ ಕೂಡ ಒಂದು ಕಾರಣ ಆಗಿದೆ. ಒಂದು ವಿಳಂಬ. ಎರಡನೇದು, ಆರೋಪಿಗಳು ಯಾರಿರ್ತಾರೆ ಅವರು ತುಂಬ ಸರಿ ಅವರು ತಪ್ಪಿಸ್ಕೊಳ್ತಾರೆ ಈ ನ್ಯಾಯ ವ್ಯವಸ್ಥೆಯ ಪ್ರಕ್ರಿಯೆಯಲ್ಲಿ. ಹೀಗಾಗಿ ಜನರಿಗೆ ಒಂದು ಸಿಟ್ಟು ಬರ್ತಾ ಇದೆ. ಸಿಟ್ಟನ್ನು ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಆ ಕಾರಣಕ್ಕಾಗಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ, ನಮ್ಮ ವಿಚಾರಣಾ ವ್ಯವಸ್ಥೆಯಲ್ಲಿ ಬದಲಾವಣೆಗಳು ತರಬೇಕು, ತಿದ್ದುಪಡಿಗಳನ್ನ ತರಬೇಕು. ಆದಷ್ಟು ಬೇಗ ವಿಚಾರಣೆ ತನಿಖೆ ನಡೆಯಬೇಕು, ಆದಷ್ಟು ಬೇಗ ತನಿಖೆ ನಡೀಬೇಕು, ಆದಷ್ಟು ಬೇಗ ವಿಚಾರಣೆ ನಡೀಬೇಕು, ಆದಷ್ಟು ಬೇಗ ತೀರ್ಪು ಬರಬೇಕು. ಇದರಲ್ಲಿ ಎಲ್ಲಿ ಲೋಪ ಆಗಿದೆ ಅನ್ನೋದನ್ನು ಒಂದು ಸಮಾಜವಾಗಿ ನಾವು, ಒಂದು ಆಡಳಿತ ವ್ಯವಸ್ಥೆಯಾಗಿ ನಾವು ಮತ್ತು ಒಂದು ನ್ಯಾಯಾಂಗ ವ್ಯವಸ್ಥೆಯಾಗಿ ನಾವು ಅದನ್ನು ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಅಗತ್ಯ ಖಂಡಿತವಾಗ್ಲೂ ಇದೆ. ಆದರೆ ಅದೇ ವ್ಯಕ್ತಿ ಕೊಲೆ ಮಾಡಿದ್ದು ಅಂತ ಹೇಳಿ ಒಂದು CCTV ಫುಟೇಜ್ ಆಧಾರದ ಮೇಲೆ ತೀರ್ಮಾನ ಮಾಡಿ ಅವ್ರನ್ನ ಹತ್ಯೆ ಮಾಡೋದಕ್ಕೆ, ಕೊಲೆ ಮಾಡೋದಕ್ಕೆ ಈ ದೇಶದ ನ್ಯಾಯಾಂಗ ವ್ಯವಸ್ಥೆ, ಸಂವಿಧಾನ ನಿಮಗೆ ಅಲೋ ಮಾಡೋದಿಲ್ಲ. ಅದು ಮಾನವೀಯವಾದಂಥ ನಡವಳಿಕೆ ಕೂಡ ಅಲ್ಲ. ಬಹುಶಃ ಈ ಕೋರ್ಟ್ನ ಟ್ರಯಲ್ ಎಲ್ಲ ಇಷ್ಟೊಂದು ಡಿಲೇ ಆಗ್ತಾ ಇರೋದಕ್ಕೆ ಬಹುಶಃ ಎನ್ಕೌಂಟರ್ನ ಜನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಹೌದು, ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಈ ಅರ್ಜೆಂಟ್ ಜಸ್ಟಿಸು ಇದರಲ್ಲಿ ಸಮಸ್ಯೆ ಇದೆ ಅನಿಸುತ್ತೆ. ಹೈದರಾಬಾದ್ನಲ್ಲಿ ಇಂಥದ್ದೊಂದು ಪ್ರಕರಣ ನಡೆದಾಗ ಒಂದು ಹೆಣ್ಮಗಳನ್ನ ಆಕೆ ಮೇಲೆ ಅತ್ಯಾಚಾರ ಮಾಡಿ ಸುಟ್ಟಾಕಿದ್ರು. ಅದಾದ ಮೇಲೆ ಬಹುಶಃ ಅದರ ಮರುದಿನವೋ ಏನೋ 4 ಜನರನ್ನ ಹಿಡಿದ್ರು. ಅವ್ರನ್ನು ಮೈಜರ್ಗೆ ಕರ್ಕೊಂಡು ಹೋದಾಗ ಅವ್ರ ಮೇಲೆ ಗುಂಡಾರಿಸಿದ್ರು. ಆಗ ನಾನು ನಮ್ಮ ಸ್ನೇಹಿತರೊಬ್ಬರು ಇದನ್ನು ಹೇಳಿದಾಗ ನಾನು ಹೇಳಿದೆ, ನಿಮ್ಗೆ ಗೊತ್ತಾ ವಿಚಾರ ಏನು ಅಂತ ಕೇಳಿದ್ರು ಅವರು. ಅದು ಆ 4 ಜನ ಅವರು 3 ದಿನದಿಂದ ಗಾಡಿ ಪಂಚರ್ ಆಗಿ ಲಾರಿಯಲ್ಲಿ ನಿಲ್ಸ್ಕೊಂಡಿದ್ರು, ಅಲ್ಲೇ ನಿಲ್ಸ್ಕೊಂಡಿದ್ರು. ಯಾರೋ ಹೈದರಾಬಾದಿನ ಭಾಳ ಪ್ರತಿಷ್ಠಿತ ಕುಟುಂಬದ ಒಂದು 2-3 ಜನ ಹುಡುಗರು ಅವ್ರ ಸ್ನೇಹಿತರೊಂದಿಗೆ ಆಕೆಯನ್ನು ಅತ್ಯಾಚಾರ ಮಾಡಿ ರೇಪ್ ಮಾಡಿ ಸುಟ್ಟಾಕಿದ್ರು. ಪೊಲೀಸರಿಗೆ ಗೊತ್ತಾಯ್ತದು. ಗೊತ್ತಾದ ಮೇಲೆ ಅವ್ರ ಮೇಲೆ ಒತ್ತಡ ಬಂತು, ಏನಾದರೂ ಮಾಡಿ ಈಗ ತಕ್ಷಣದಲ್ಲಿ ಜನರನ್ನು ಸಮಾಧಾನ ಮಾಡಬೇಕು ಅಂತ. ಅವರು ಹೋಗಿ 4 ದಿನದಿಂದ ಮುಂದೆಲ್ಲೋ ಗಾಡಿ ಪಂಚರ್ ಆಗಿ ಒದ್ದಾಡ್ತಾ ಇದ್ದಂಥವ್ರನ್ನ ಕರ್ಕೊಂಬಂದು ಅವ್ರನ್ನ ಕೊಂದಾಕಿದ್ರಂತೆ. ಗೊತ್ತಾ ಅಂತ ಕೇಳಿದೆ. ಇದನ್ನು ಕೇಳಿದ ತಕ್ಷಣ ನನ್ನ ಜೊತೆಲಿದ್ದವ್ರು, ಹೌದಾ, ನನಗಿದು ಗೊತ್ತೇ ಇರಲಿಲ್ಲ ಅಂತ ಹೇಳಿದ್ರು. ನನಗೆ ಅದರದ್ದು ಏನು ನಡೆದಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ಸುಮ್ಮನೆ ಇವರಿಗೆ ಒಂದು ಯಾವ ರೀತಿಯಲ್ಲಿ ಒಂದು ಘಟನೆ ಆದಾಗ ನಾವು ಅದನ್ನು ನೋಡಬೇಕು ಅನ್ನೋದನ್ನು ವಿವರಿಸ್ಲಿಕ್ಕೋಸ್ಕರ ಇದನ್ನು ಹೇಳಿದೆ. ಹೌದಾ, ನಂಗೆ ಗೊತ್ತೇ ಇರಲಿಲ್ಲ. ಹಾಗಾದರೆ ಭಾಳ ಅನ್ಯಾಯ. ಯಾರದು ಮಾಡಿದ್ದು ಹೈದರಾಬಾದ್ನಲ್ಲಿ, ಯಾರು ಪ್ರತಿಷ್ಠಿತ ಕುಟುಂಬದವರು, ಯಾಕದು ಹೊರಗೆ ಬರಲಿಲ್ಲ ಅಂತ ಅವರು ಸಿಟ್ಟಿನಲ್ಲಿ ಮಾತಾಡ್ತಾಯಿದ್ರು. ಕೊಂದವ್ರು ಯಾರು ಅಂತ ಗೊತ್ತಿಲ್ಲ ನಮಗೆ. ಈ ಪ್ರಕರಣದಲ್ಲಿ ನೀವೊಂದು CCTV ಫುಟೇಜ್ ಅಂತ ಹೇಳ್ತಾ ಇದ್ದೀರಾ. CCTV ಫುಟೇಜ್ನಲ್ಲಿ ಒಂದು ಕಂಡ ತಕ್ಷಣ ನಾವು ಯಾವುದೋ ಒಂದು ಘಟನೆಯ ಬಗ್ಗೆ ಒಂದು ನಿರ್ದಿಷ್ಟವಾದಂಥ ತೀರ್ಮಾನಕ್ಕೆ ಬರಬಾರ್ದು. ಸಂತೋಷ್ ರಾವ್ ಅನ್ನುವಂಥ ಒಂದು ವ್ಯಕ್ತಿಯನ್ನು ಧರ್ಮಸ್ಥಳದಲ್ಲಿ ಸೌಜನ್ಯ ರೇಪನ್ ಮರ್ಡರ್ ಆದಮೇಲೆ 2 ದಿನಕ್ಕೋ 3 ದಿನಕ್ಕೋ ಯಾವಾಗಲೋ ಅಲ್ಲೇ ಧರ್ಮಸ್ಥಳದಲ್ಲಿ ಹಿಡ್ಕೊಂಡ್ರು. ಜನರ ಕೈಗೆ ಆತ ಸಿಗೋ ಹೊತ್ತಿಗೆ ಆಗ್ಲೇ ಆತನ್ನು ಯಾರೋ ಹಿಡಿದು ಹೊಡಿತಾಯಿದ್ರು. ಮಿಕ್ಕವರೆಲ್ಲ ಸೇರಿದ್ರು, ಈತನೇ ಸೌಜನ್ಯನ ಹಿಡಿದಿದ್ದು ಅಂತ ಹೇಳಿದ್ರು ಪೊಲೀಸರು ಕೊಟ್ಟರು. ಇವತ್ತಿನ ದಿವಸ ಅದು ಕೆಳಗಿನ ಹಂತದ ನ್ಯಾಯಾಲಯದಿಂದ ಮೇಲಿನ ಹಂತದ ತನಕ ಬಂದು ಆತ ಖುಲಾಸೆ ಆಗಿದ್ದಾನೆ, ಆತ ಅಲ್ಲ ಅಂತ ಆಗಿದೆ. ಈಗ ಆತನ ಅದೇ ದಿನ ಕೊಂದುಬಿಟ್ಟಿದ್ರೆ, ಯಾಕಂದರೆ ಧರ್ಮಸ್ಥಳದಲ್ಲೂ ಕೂಡ ಇಂಥ ಘಟನೆಗಳು ಪದೇ ಪದೇ ನಡೆದಿತ್ತು. ಜನರಿಗೆ ಇನ್ಯಾರ್ದೋ ಮೇಲೆ ನಂಬಿಕೆ, ಇನ್ಯಾರ್ದೋ ಮೇಲೆ ಆರೋಪ ಇರೋದ್ರಿಂದ, ಇನ್ಯಾರೋ ಮೇಲೆ ಗುಮಾನಿ ಇರೋದ್ರಿಂದ ಅವರು ಇಂಥ ಪ್ರಕರಣದಲ್ಲಿ ಮಾಡಿದ್ದಾರೆ, ಸಂತೋಷ್ ರಾವ್ ಅಲ್ಲ ಅಂತ ಇವತ್ತಿಗೆ ಅನ್ನಿಸ್ತಾ ಇರೋದ್ರಿಂದ ಪರವಾಗಿಲ್ಲ. ಒಂದು ವೇಳೆ ಅವತ್ತು ಸಂತೋಷ್ ರಾವನ್ನ ಕೊಂದುಬಿಟ್ಟಿದ್ರೆ, ಒಬ್ಬ ಅಮಾಯಕನನ್ನು, ಆತ ಯಾವ ಸ್ಥಿತಿಲಿದ್ದಾನೋ ಏನೋ, ಯಾತಕ್ಕಾಗಿ ಧರ್ಮಸ್ಥಳಕ್ಕೆ ಬಂದಿದ್ದಾನೋ, ದೇವರ ಹತ್ರ ಏನಕ್ಕೋ ಭೇಟಿಗೆ ದರ್ಶನಕ್ಕೆ ಬಂದಿದ್ದಾನೋ, ಏನಕ್ಕೋ ಬಂದವನ್ನ ಆತನ ಬಟ್ಟೆ ಸರಿ ಇರಲಿಲ್ಲ ಅಂತ ಹೇಳಿ ನೋಡಲಿಕ್ಕೆ ಆತ ಅಷ್ಟು ಭಾಳ ಏನು ಒಳ್ಳೆ ರೀತಿಯಲ್ಲಿ ಡ್ರೆಸ್ ಮಾಡ್ಕೊಂಡಿರಲಿಲ್ಲ ಅಂತ ಆತನ ಕೊಂದಾಕ್ಬಿಟ್ಟಿದ್ರೆ ಒಂದು ವೇಳೆ ಅವತ್ತು ಏನಾಗ್ತಾಯಿತ್ತು. ಹಾಗೇನೆ ಹೈದರಾಬಾದಲ್ಲಿ ಆಗಿರೋಂಥ ಪ್ರಕರಣದಲ್ಲಿ ಅಂಥ CCTV ಫುಟೇಜ್ ಕೂಡ ಯಾರಿಗೂ ಕಂಡಿಲ್ಲ. ಇವತ್ತೊಂದು CCTV ಫುಟೇಜ್ನ ಎಲ್ಲ ಕಡೆಗೂ ಬಿಡುಗಡೆ ಮಾಡಲಾಗಿದೆ. ಹೈದರಾಬಾದಲ್ಲಿ ಅಂಥದ್ದೇನೂ ಆಗಿಲ್ಲ. ಸೊ ಹಂಗೆ ಏನೂ ಆಗಿಲ್ಲದೆ ಇದ್ದ ಮೇಲೆ ಆ 4 ಜನ ಅವರೇ ಮಾಡಿದ್ದು ಅನ್ನೋದಕ್ಕೆ ಯಾರ ಹತ್ರ ಪುರಾವೆ ಇತ್ತು? ಬಂದೂಕಿನಲ್ಲಿ ಇಟ್ಟುಕೊಂಡು ಅವ್ರನ್ನ ಗುಂಡಾರಿಸಿದಂಥ ಪೊಲೀಸ್ ಆಫೀಸರ್ಸ್ ಯಾರು ಅವ್ರು ತೀರ್ಮಾನ ಮಾಡೋದಕ್ಕೆ ಅದನ್ನು? ಸೊ ಇದು ಏನಿದೆ, ಇದು ಲಾ ಆಫ್ ದಿ ಲ್ಯಾಂಡ್ ಅಂತ ಏನು ಹೇಳ್ತೀವಿ, ನೆಲದ ಕಾನೂನು ವರ್ತಿಸಬೇಕಾಗಿರುವಂಥ ರೀತಿ ಅಲ್ಲ. ಈ ರೀತಿಯಲ್ಲಿ ಆಗ್ತಾ ಹೋದರೆ ಕೈಯಲ್ಲಿ ಗನ್ನಿರ್ತಕ್ಕಂಥವ್ರು, ಅಧಿಕಾರ ಇರತಕ್ಕಂಥವ್ರು, ಅವ್ರು ಯಾರನ್ನು ಬೇಕಾದ್ರೂ ಕೊಲೆ ಮಾಡೋದಕ್ಕೆ ಲೈಸೆನ್ಸ್ ಆಗುತ್ತಲ್ವ. ಬಾಂಬೆನಲ್ಲಿ ಆ ರೀತಿಯಲ್ಲಿ
ಒಂದು ಮಾಫಿಯಾ ಗ್ಯಾಂಗಿಂದ ಸುಪಾರಿ ಪಡ್ಕೊಂಡು ಇನ್ನೊಂದು ಮಾಫಿಯಾ ಗ್ಯಾಂಗ್ನವ್ರನ್ನ ಪೊಲೀಸರೇ ಕೊಲ್ತಾ ಇದ್ರು ಅನ್ನೋಂಥ ಆರೋಪ ಇದೆ ಅಲ್ವಾ. ಇದನ್ನೆಲ್ಲ ಯಾವ ರೀತಿಯಲ್ಲಿ ಬಗೆಹರಿಸ್ತೀವಿ ನಾವು? ಹಂಗಾಗಿ ಇದನ್ನು ಮಾಡೋಕ್ಕಾಗಲ್ಲ. ಅಟ್ ದಿ ಸೇಮ್ ಟೈಮ್ ಇದರ ಅರ್ಥ ಆ ಹೆಣ್ಣುಮಗು 5 ವರ್ಷದ ಹೆಣ್ಣುಮಗು, ಆಕೆಯನ್ನು ಹೆಣ್ಮಗುನ ಯಾರು ಬೇಕಾದರೂ ಚಾಕ್ಲೇಟ್ ಕೊಡ್ತೀನಿ ಅಂತೇಳಿ ಕರ್ಕೊಂಡು ಹೋಗ್ಬೋದು, ಅಥವಾ ಏನು ಚಾಕ್ಲೇಟ್ ಯಾವುದ್ರದ್ದು ಅಗತ್ಯನೂ ಇಲ್ಲ, ಮಗುಕ್ಕೆ ಏನು ಶಕ್ತಿ ಇರೋದಿಲ್ಲ ಅಂಥ ಒಂದು ಮಗು ಅದಕ್ಕೆ ರೇಪ್ ಅಂಡ್ ಮರ್ಡರ್ ಆಗಿದೆ. ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸ್ಬೇಕು ಅದನ್ನು. ಆದರೆ ಆ ಸಮಾಜ ತಲೆ ತಗ್ಗಿಸೋಂಗೆ ಇದ್ದ ಸಂದರ್ಭದಲ್ಲಿ ಇನ್ಯಾರಿಗೂ ನಾವು ವಿಚಾರಣೆ ಇಲ್ಲದೆ ಗುಂಡಾರಿಸ್ಬಿಡ್ತೀವಿ ಅಂದರೆ ಇದರಿಂದ ಆ ಇನ್ನೊಂದು ಮಗುವಿನ ಮೇಲೆ ರೇಪ್ ಮರ್ಡರ್ ಆಗೋದನ್ನು ತಪ್ಪಿಸ್ತೀವಿ ಅಂತ ಕೆಲವರು ಹೇಳ್ತಾರಲ್ಲ, ಅದಕ್ಕೂ ಏನೂ ಸಾಕ್ಷಿ ಇಲ್ಲ. ಅಲ್ಲ ಸರ್, ಈಗ ನಾನು ಡೈರೆಕ್ಟ್ ಆಗೇ ಕೇಳ್ತೀನಿ, ನಮ್ಮ ಕಾನೂನಲ್ಲಿ ಒಂದು ರೇಪ್ ಆ್ಯಂಡ್ ಮರ್ಡರ್ ಅಥವಾ ಯಾವುದೋ ಒಂದು ಕೇಸ್ ಆಯಿತು ಅಂತಂದರೆ ಅದು ಟ್ರಯಲ್ ಪೀರಿಯಡ್ 8-10 ವರ್ಷ ಹೋದರೂ ಅದಕ್ಕೆ ನ್ಯಾಯ ಸಿಗೋದಿಲ್ಲ ಅಥವಾ ಅದಕ್ಕೊಂದು ಎಂಡ್ ಅಂತ ಆಗೋದಿಲ್ಲ. ಸಿಚುವೇಶನ್ ಹೀಗಿರುವಾಗ ಆಬ್ವಿಯಸ್ಲಿ ಸರ್ ಜನ ರೋಸ್ ಹೋಗಿರ್ತಾರೆ, ನಮಗೂ ನ್ಯಾಯ ಬೇಕು, ಏನಾದರೂ ಒಂದು ಫೈನಲ್ ಡಿಸಿಷನ್ ಬೇಕು ಅಂತ ಬಂದಿರ್ತಾರೆ. ಹೀಗಿದ್ದಾಗ ಪೊಲೀಸರ ಮೇಲೆ ಒಂದು ಪ್ರೆಷರ್ ಕ್ರಿಯೇಟ್ ಆಗ್ತದೆ, ಸಮಾಜದಲ್ಲಿ ಒಂದು ಪ್ರೆಷರ್ ಕ್ರಿಯೇಟ್ ಆದಾಗ ಪೊಲೀಸರು ಎನ್ಕೌಂಟರ್ ಮಾಡಲೇಬೇಕಲ್ಲ. ಹೌದು, ಅವಾಗ ಪೊಲೀಸರು ಆ ಆರೋಪಿ ಒಂದು ವೇಳೆ ಭಾಳ ಬಡ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ಅವನ್ನ ಕೊಂದಾಗ್ತಾ ಇದ್ದಾರೆ ಅಲ್ವಾ. ಈಗ ಈ ರಾಜ್ಯದ ಒಬ್ಬ ಮಾಜಿ ಮುಖ್ಯಮಂತ್ರಿ 3 ಸರಿನೋ 4 ಸರಿನೋ ಅವರು ಮುಖ್ಯಮಂತ್ರಿ ಆಗಿದ್ದರು. ಅವರು ಒಂದು ಪೋಕ್ಸೋ ಕೇಸಲ್ಲಿ ಆರೋಪಿ. ಆ ಆರೋಪಿಯ ತಾಯಿ ಆ ಮಗುವನ್ನ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ ಕೊಡಬೇಕಾದ್ರೂ ಕೂಡ ಈ ಆರೋಪಿ ಮುಖ್ಯಮಂತ್ರಿ ಯಾರಿದ್ದಾರೆ ಅವರ ವಿರುದ್ಧದ ಪಕ್ಷ ಅಧಿಕಾರದಲ್ಲಿದ್ದರೂ ಕೂಡ ಅವರ ವಿರುದ್ಧ ದೂರು ದಾಖಲಿಸ್ಕೊಳ್ಳೋದಕ್ಕೆ ಹಿಂಜರಿದ್ರು ಪೊಲೀಸರು. ಅದಾದಮೇಲೆ ದೂರು ದಾಖಲಿಸ್ಕೊಂಡ್ರು. ಅದಾದಮೇಲೆ ಎಷ್ಟೋ ಪ್ರೆಷರ್ ಆದಮೇಲೆ ಅದಕ್ಕೊಂದು ತನಿಖೆ ಶುರುವಾಯಿತು. ಆಮೇಲೆ ಅವ್ರ ಮೇಲಿಂದ ಏನು ಹೇಳಿಕೆ ತೊಗೊಂಡ್ರು, ಅರೆಸ್ಟ್ ಮಾಡಲಿಲ್ಲ ಪೋಕ್ಸೋ ಕೇಸ್ನಲ್ಲಿ. ನೀವು ಒಂದು ವೇಳೆ ಸಮಾಜಕ್ಕೊಂದು ಮೆಸೇಜ್ ಕೊಡಬೇಕು ಅಂತ ಇದ್ದರೆ ಪೋಕ್ಸೋ ಕೇಸಿನಲ್ಲಿ ಪ್ರಾಥಮಿಕ ಹಂತದಲ್ಲಿ ನೀವು FIR ಮಾಡಿದ್ದೀರಾ, ಅವ್ರು ಮಾಡಿದ್ದಾರೆ ಅನ್ನೋದಕ್ಕೆ ನಿಮಗೆ ಪ್ರಾಥಮಿಕವಾದಂಥ ಪುರಾವೆ ಸಿಕ್ಕಿದೆ ಅಂದ ತಕ್ಷಣ ಅವ್ರನ್ನ ನೀವು ಅರೆಸ್ಟ್ ಮಾಡಬೇಕಾಗಿತ್ತು. ಅವತ್ತೂ ಕೂಡ ಅವ್ರ ಮೇಲೆ ನೀವು ಗುಂಡಾರ್ಸೋಕ್ಕಾಗೋದಿಲ್ಲ ಆಯ್ತು, ಯಾಕಂದರೆ ನೀವಲ್ಲ ತೀರ್ಮಾನ ಮಾಡಬೇಕಾಗಿರೋದು. ತೀರ್ಮಾನ ಮಾಡಬೇಕಿರೋದು ನ್ಯಾಯಾಲಯದ ವಿಳಂಬದಲ್ಲಿ ತಪ್ಪಿದೆ, ಅದರಲ್ಲಿ ಸಮಸ್ಯೆ ಇದೆ, ಹಂಗಾಗಬಾರ್ದು, ಇದನ್ನು ಬದಲಾಯಿಸ್ಕೋಬೇಕು. ಆದರೆ ಅವತ್ತೂ ಕೂಡ ನೀವು ಗುಂಡಾರ್ಸೋಕ್ಕಾಗಲ್ಲ. ಅರೆಸ್ಟ್ ಮಾಡಿದರೆ ಅದು ಸಮಾಜಕ್ಕೆ ಕೊಡ್ತಾ ಇದ್ದಂಥ ಸಂದೇಶ ಏನಾಗ್ತಿತ್ತು, ಎಂಥದೇ ಅಧಿಕಾರದ ಸ್ಥಾನದಲ್ಲಿರುವಂಥ ವ್ಯಕ್ತಿಯಾದರೂ ಅವರಿಗೆ ಇನ್ನೊಂದು ಹೆಣ್ಣು ಮಗುವಿನ ಜೊತೆಗೆ ಈ ರೀತಿಯಲ್ಲಿ ನಡೆದುಕೊಳ್ಳುವಂಥ ಹಕ್ಕಿಲ್ಲ ಅವ್ರಿಗೆ ಅನ್ನೋಂಥ ವಿಚಾರ ಇಡೀ ರಾಜ್ಯದಲ್ಲಿ ಜನರಿಗೆ ಗೊತ್ತಾಗ್ತಾ ಇತ್ತು. ಅದು ಮಾಡಬೇಕೇ ಹೊರತು ನೀವು ಅಂಥ ವಿಚಾರದಲ್ಲಿ ನೀವು ಭಾಳ ಲೂಸಾಗಿ, ಆವಾಗ ಈ ದೇಶದ ಈ ರಾಜ್ಯದ ಜನ ಕೂಡ ಮೇಲೆದ್ದು ಕುಣಿಲಿಲ್ಲ, ಮೊದಲಿಗೆ ಯಾರೂ ಕೇಳಲಿಲ್ಲ, ಬೀದಿಲಿ ಬಂದು ದೊಡ್ಡ ಪ್ರೊಟೆಸ್ಟ್ ಮಾಡಲಿಲ್ಲ. ಈಗ ನೀವು ಇನ್ನೊಂದು ಯಾವುದೋ ಒಂದು ವ್ಯಕ್ತಿ ಆ ವ್ಯಕ್ತಿ ಮಾಡಿದನ ಇಲ್ವಾ ಅನ್ನೋದಕ್ಕೆ ಆ CCTV ಫೂಟೇಜ್ ಅಂತ ಹೇಳಲಾಗ್ತಿರೋಂಥ ಒಂದು ಸಂಗತಿ ಬಿಟ್ಟು ಅದು ಕೂಡ ಪೊಲೀಸರಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು, ಗೊತ್ತಿಲ್ಲದೆ ಇದ್ದರೂ ಅವ್ರನ್ನ ಯಾರನ್ನಾದರೂ ಕೊಲೆ ಮಾಡುವಂಥ ಹಕ್ಕು ಅವ್ರಿಗಿಲ್ಲ. ಇದನ್ನು ಈ ದೇಶದ ಕಾನೂನು ಮತ್ತು ಸಂವಿಧಾನ ಸಮರ್ಥಿಸೋದಿಲ್ಲ. ಒಂದು ವೇಳೆ ಅದರಲ್ಲಿ ಆ ರೀತಿಯಲ್ಲಿ ನಡೆದಾಗ ಅದಕ್ಕೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟು ಇತ್ಯಾದಿಗಳು ಕೊಟ್ಟಿರೋ ಗೈಡ್ಲೈನ್ಸ್ನ ಫಾಲೋ ಮಾಡದೇ ಇದ್ದರೆ ಅದು ತಪ್ಪಾಗುತ್ತೆ. ಗೈಡ್ಲೈನ್ಸ್ ಏನು ಹೇಳುತ್ತೆ ಇಂಥದ್ದಾದಾಗ ಅವ್ರ ಮೇಲೆ FIR ಹಾಕಬೇಕು ಅಂತ ಹೇಳುತ್ತೆ, ಪೊಲೀಸರ ಮೇಲೆ FIR ಹಾಕಬೇಕು ಅಂತ ಹೇಳುತ್ತೆ. ಸೊ ಇದನ್ನು ಈ ರೀತಿ ಒಂದು ಕಾಡಿನ ನ್ಯಾಯವನ್ನು ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ನ್ಯಾಯಾಂಗ ವ್ಯವಸ್ಥೆ ಇವೆಲ್ಲ 200, 300, 400 ವರ್ಷದಲ್ಲಿ ಎವಾಲ್ವ್ ಆಗಿದೆ. ಒಬ್ಬ ರಾಜ ಅಂಥ ಪುರಾವೆ ಇಲ್ಲದೆ ಇದ್ದರೂ ಕೂಡ 10 ನಿಮಿಷದಲ್ಲಿ ತೀರ್ಪು ಕೊಡುವುದು, 5 ನಿಮಿಷದಲ್ಲಿ ತೀರ್ಪು ಕೊಡುವುದು ಏನಿತ್ತು ಅದಲ್ಲ. ಬದಲಿಗೆ ಅದು ನಮ್ಮ ಕಣ್ಣೆದುರು, ಇದಕ್ಕೆ ಬೇರೆ ಬೇರೆ ಉದಾಹರಣೆಗಳಿವೆ. ನಮ್ಮ ಕಣ್ಣೆದುರು ಕಾಣೋದನ್ನು ಕೂಡ ಪರಾಮರ್ಶಿಸಬೇಕು ಅಂತ ನಿಮಗೆ ಆ ಹಾವು ಮುಂಗಿಸಿ ಕತೆ ಗೊತ್ತಿರುತ್ತೆ ಆಯಿತಾ. ಮುಂಗಿಸಿ ಆ ಮಗುವನ್ನು ಕಾಪಾಡೋದಕ್ಕೆ ಹಾವಿನ ಜೊತೆಗೆ ಯುದ್ಧ ಮಾಡಿರುತ್ತೆ, ಅದರ ಮುಖದಲ್ಲೆಲ್ಲ ರಕ್ತ ಇರುತ್ತೆ. ಆ ಮಗುವಿನ ತಾಯಿ ಬಂದು ಆ ಮುಂಗಿಸಿನ ಕೊಂದಾಕ್ಬಿಡ್ತಾಳೆ, ಯಾಕಂದರೆ ಅದೇ ನನ್ನ ಮಗುವಿಗೆ ಏನೋ ಡ್ಯಾಮೇಜ್ ಮಾಡಿರ್ಬೋದು ಅಂತ. ಆಕೆ ಬಂದು ನೋಡಿದಾಗ ಮಗು ಆಡ್ತಾ ಇರುತ್ತೆ, ಆ ಕಡೆ ಹಾವು ಸತ್ತು ಬಿದ್ದಿರುತ್ತೆ. ಈ ಕಥೆ ಇದೆಯಲ್ಲ, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಂತ ಹಾಡಿದೆ, ಕನ್ನಡ ಸಿನಿಮಾದಲ್ಲಿದೆ. ಇದು ಒಂದು ದೃಷ್ಟಾಂತವಾಗಿ ನಮ್ಮ ಕಣ್ಮುಂದೆ ಇದೆ. ಇದನ್ನು ನಾವು ಯೋಚನೆ ಮಾಡಬೇಕು. ಒಂದು CCTV ಫೂಟೇಜು ಇದಕ್ಕೆ ಪುರಾವೆ ಅಂತ ನಾವು ಹೇಳಬಾರ್ದು, ಇದು ನನಗನ್ನಿಸ್ತದೆ. ಆದರೆ ಬಹುಶಃ ಉಮೇಶ್ ರೆಡ್ಡಿ ಫಸ್ಟ್ ಟೈಮ್ ಒಂದು ಮಹಿಳೆಯನ್ನ ರೇಪ್ ಮಾಡಿ ಕೊಲೆ ಮಾಡಿದಾಗಲೇ ಪೊಲೀಸರು ಏನಾದ್ರು ಎನ್ಕೌಂಟರ್ ಮಾಡಿ ಹೊತ್ತಾಕಿದ್ದಿದ್ರೆ ಬಹುಶಃ 25 ಮಹಿಳೆಯರ ಜೀವ, ಮಾನ, ಪ್ರಾಣ ಎರಡೂ ಉಳಿತಿತ್ತಲ್ವಾ? ಹೌದು, ಉಮೇಶ್ ರೆಡ್ಡಿ ಮೊದಲನೇ ಸರಿ ಮಾಡಿದಾಗ ಪೊಲೀಸರಿಗೆ ಹಿಡಿಯೋಕ್ಕೆ ಯಾಕೆ ಆಗಲಿಲ್ಲ, ಇದು ಮೊದಲನೇದು. ಸಿಕ್ಕಾಕೊಂಡಿದ್ದಿಲ್ಲ. ಫಸ್ಟ್ ಆಫ್ ಆಲ್ ಸಿಕ್ಕಾಕೊಂಡಿದ್ದು ತುಂಬ ಇಂಥ ಘಟನೆಗಳೆಲ್ಲ ನಡೆದ ಮೇಲೆ ಅಂತಿಮವಾಗಿ
ಆತನ್ನು ಜೈಲಿಗೆ ಹಾಕಿ ವಿಚಾರಣೆ ನಡೆಸಿ ಶಿಕ್ಷೆ ಕೊಡಲಾಯಿತು. ಮೊದಲನೇ ದಿವಸ ಸಿಕ್ಕಾಕೊಂಡೇ ಇಲ್ಲ. ಇದು ಸಿಕ್ಕಾಕೊಂಡಿಲ್ಲದೆ ಇರೋ ರೀತಿಯಲ್ಲಿ ಯಾಕೆ ಆಗ್ತಾ ಇದೆ ಅಂತ ನಾವು ಪ್ರಶ್ನೆ ಕೇಳ್ಕೋಬೇಕು. ಯಾವುದೇ ಮಹಿಳೆಯರ ಮೇಲೆ ಇಂಥದ್ದು ನಡೆದಾಗಲೂ ಕೂಡ ಕೂಡಲೇ ಅದಕ್ಕೆ ಒಂದು ಸ್ವಿಫ್ಟ್ ಆ್ಯಕ್ಷನ್ ಬೇಕು. ಆ ಮಹಿಳೆ ಕಂಪ್ಲೇಂಟ್ ಕೊಡೋ ವಾತಾವರಣ ನಿರ್ಮಾಣ ಮಾಡಬೇಕು. ಸುಮಾರು ಸರಿ ಕಂಪ್ಲೇಂಟ್ ಕೊಡೋದಿಲ್ಲ, ಆಯಿತಾ. ಕಂಪ್ಲೇಂಟ್ ಅಂದರೆ ಅಫ್ಕೋರ್ಸ್ ಮರ್ಡರ್ ಆದರೆ ಅಲ್ಲ, ಬಟ್ ಅದರ್ವೈಸ್ ಕಂಪ್ಲೇಂಟ್ ಕೊಡಬೇಕು. ಹೆಣ್ಣು ಮಕ್ಕಳು ಧೈರ್ಯವಾಗಿ ಕಂಪ್ಲೇಂಟ್ ಕೊಡೋ ವಾತಾವರಣ ಯಾಕಿಲ್ಲ, ಅದನ್ನು ನಾವು ಸರಿ ಮಾಡಬೇಕು. ಬೇಗನೆ ಆ್ಯಕ್ಷನ್ ತೊಗೋಬೇಕು, ಬೇಗನೆ ಬಂಧನ ಆಗಬೇಕು. ಮತ್ತು ಆರೋಪಿಗಳು ಎಂಥವರೇ ಇದ್ದರು, ಅವರು ಕೂಲಿ ಕಾರ್ಮಿಕರಿಂದ ಹಿಡಿದು ಅತ್ಯಂತ ದೊಡ್ಡ ಬಲಾಢ್ಯರೇ ಆಗಿದ್ದರೂ ಕೂಡ ಅವರನ್ನು ಬಂಧಿಸಿ ವಿಚಾರಣೆಗೊಳಪಡಿಸಬೇಕು. ವಿಚಾರಣೆಗೊಳಪಡಿಸಿದ ಮೇಲೆ ನ್ಯಾಯಾಂಗ ಪ್ರಕ್ರಿಯೆ ಏನಿದೆ ಇದು ತಡ ಆಗಬಾರ್ದು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೂ ಇಂಥವಕ್ಕೆ ಇರಬೇಕು. ಎಲ್ಲ ರೀತಿಯ ರೇಪ್ ಆ್ಯಂಡ್ ಮರ್ಡರ್ಸ್ ವಿಚಾರದಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟು ನಾವು ಮಾಡಬೇಕು. ಪೋಕ್ಸೋದಲ್ಲಿ ಅಂತ ಒಂದು ಪ್ರಕ್ರಿಯೆ ನಡೀಬೇಕು. ಇದ್ರ ಮೇಲೆ ನಾವು ಕೆಲಸ ಮಾಡಬೇಕು. ಅದನ್ನು ನೀವು ಮಾಡದೆ ಕೊಂದಾಕ್ಬೋದು ಅಂತ ಹೇಳೋಕ್ಕಾಗೋದಿಲ್ಲ. ಓಕೆ, ಈಗ ಚಾರ್ಜ್ ಶೀಟ್ ಮಾಡಲಿಕ್ಕೆ ಪೊಲೀಸರಿಗೆ 90 ದಿನ ಟೈಮ್ ಇರುತ್ತೆ ಮ್ಯಾಕ್ಸಿಮಮ್ ಅಂತಂದ್ರೆ 90 ದಿನದೊಳಗೆ ಚಾರ್ಜ್ ಶೀಟ್ ಮಾಡಬೇಕು ಅಂತ ಇರುತ್ತೆ. ಅದೇ ರೀತಿ ಕೋರ್ಟ್ ಟ್ರಯಲ್ಲು ಸಹ ಇಂತಿಷ್ಟು ದಿನದೊಳಗೆ ಮುಗಿಬೇಕು ಅಂತ ಆದ್ರೆ ಬಹುಶಃ ಕಾನೂನಿನ ಪ್ರೊಸೀಜರ್ ಕಡಿಮೆ ಆದ್ರೆ ಜನರಿಗೂ ಸಹ ಕಾನೂನಿನ ಮೇಲೆ ನಂಬಿಕೆ ಬರುತ್ತೆ. ಹೌದು, ಕಾನೂನಿನ ಮೇಲೆ ನಂಬಿಕೆ ಇಲ್ಲದ ಹಾಗೆ ಆಗಿದೆ, ಕಾನೂನಿನ ಪ್ರಕ್ರಿಯೆ ಮೇಲೆ ನಂಬಿಕೆ ಇಲ್ಲದ ಹಾಗೆ ಆಗಿದೆ ಅನ್ನೋದು ವಾಸ್ತವ. ಮತ್ತು ಸವರಲ್ ಅಪೀಲ್ ಹೋಗೋದಕ್ಕೆ ಸಾಧ್ಯ ಇದೆ. ಆದರೆ ಸಾಮಾನ್ಯ ಏನಾಗುತ್ತೆ ಅಂದರೆ ಇಂಥವೆಲ್ಲವೂ ಕೂಡ ಸಹಾಯ ಆಗೋದು ಬಲಾಢ್ಯರಿಗೇನೆ. ಅಂದರೆ ಕೋರ್ಟ್ನಲ್ಲಿ ಮೇಲ್ಮೇಲಕ್ಕೆ ಹೋಗ್ತಾ ಹೋಗ್ತಾ ಸುಪ್ರೀಂ ಕೋರ್ಟ್ ಲಾಯರ್ಗೆ ಫೀಸ್ ಕೊಡುವಂಥ ಶಕ್ತಿ ಯಾರಿಗಿರುತ್ತೆ? ಬಲಾಢ್ಯರಿಗೆ ಇರುತ್ತೆ. ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹಾಕೋ ಶಕ್ತಿನೇ ಅವ್ರಿಗೆ ಮಾತ್ರ ಇರುತ್ತೆ. ಹಾಗಾಗಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇದು ಬಲಾಢ್ಯರ ಪರವಾಗೇ ಇದೆ ಇವತ್ತಿನ ದಿವಸ. ಅದು ಕೂಡ ಸರಿಯಾಗಬೇಕು. ಪೊಲೀಸ್ ಸ್ಟೇಷನ್ನು ಕೂಡ ಅಷ್ಟೇ. ಪೊಲೀಸ್ ಸ್ಟೇಷನ್ನಲ್ಲಿ ನೀವು ಒಂದು ಕಾರ್ನಿಂದ ಇಳಿದು ಬರುವಂಥ ಒಂದು ವ್ಯಕ್ತಿ ಪೊಲೀಸ್ ಸ್ಟೇಷನ್ನಲ್ಲಿ ಸೀದಾ ಹೋಗಿ ಯಾರು ಇನ್ಸ್ಪೆಕ್ಟರ್ ಅಂತ ಕೇಳಿ ಅವ್ರ ಎದುರುಗಡೆ ಚೇರ್ ಹಾಕೊಂಡು ಕೂತ್ಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ. ಒಂದು ಬಡ ವ್ಯಕ್ತಿ ಪೊಲೀಸ್ ಸ್ಟೇಷನ್ ಒಳಗಡೆ ಅಂಜುತ್ತಾ ಅಳುತ್ತಾ ಒಳಗಡೆ ಎಂಟ್ರಿ ಆಗ್ತಾರೆ, ಅವರೇ ತೊಂದರೆಗೆ ಒಳಗಾಗಿದ್ದರೂ ಕೂಡ. ಮತ್ತು ಮಹಿಳೆಯರ ವಿಚಾರದಲ್ಲಿ ಆ ಸೆನ್ಸಿಬಿಲಿಟಿ ಅದು ನಮ್ಮ ಪೊಲೀಸ್ ಸ್ಟೇಷನ್ನಲ್ಲೂ ಇಲ್ಲ, ಹಾಗೆ ನೋಡಿದ್ರೆ ನ್ಯಾಯಾಧೀಶರಲ್ಲೂ ಇಲ್ಲ. ನ್ಯಾಯಾಧೀಶರು ಮೊನ್ನೆ ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಆ ಹೆಣ್ಮಗುನೇ ಅದಕ್ಕೆ ಕಾರಣ ಆಗಿರ್ಬೋದು ಅಂತ ಹೇಳ್ತಾರೆ. ಇದು ಎಲ್ಲವನ್ನೂ ನಾವು ಸರಿ ಮಾಡಬೇಕು. ನನ್ನ ಪ್ರಕಾರ ಮಹಿಳೆಯರ ಮೇಲೆ ನಡೆಯುವಂಥ ಇಂಥ ಲೈಂಗಿಕ ದೌರ್ಜನ್ಯ, ಎಳೆಯ ಮಕ್ಕಳ ಮೇಲೆ ನಡೆಯೋ ಲೈಂಗಿಕ ದೌರ್ಜನ್ಯದಲ್ಲಿ ಪೋಕ್ಸೋ ಥರದ ಕಾನೂನುಗಳೇನಿವೆ ಇವತ್ತಿರೋ ರೀತಿಯಲ್ಲಿ ಯಾರೇ ಅವ್ರು ಎಷ್ಟೇ ದೊಡ್ಡವರಾದರೂ ಕೂಡ ಸ್ವಿಫ್ಟ್ ಆಗಿರುವಂಥ ಆ್ಯಕ್ಷನ್ ನಡಿಬೇಕು. ಸ್ವಿಫ್ಟ್ ಅಂದಾಗಲೂ ಒಂದಿದೆ, ಆ ಆರೋಪಿತ ವ್ಯಕ್ತಿಗೆ ತನ್ನನ್ನು ತಾನು ಸಮರ್ಥಿಸ್ಕೊಳ್ಳೋದಕ್ಕೆ ಯಾವ ರೀತಿಯ ಅವಕಾಶವನ್ನು ಕೊಡದೆ ಪಟ ಮಾಡಿಬಿಡೋಕ್ಕೂ ಆಗೋದಿಲ್ಲ. ಒಂದು ಫೇಕ್ ಕೇಸ್ ಇತ್ತು ಅಂತ ಇಟ್ಕೊಳ್ಳಿ, ಅವಾಗ ಏನು ಮಾಡ್ತೀರ ನೀವು? ಸಂತೋಷ್ ರಾವ್ದೇ ಅದಕ್ಕೆ ಉದಾಹರಣೆ. ಅದನ್ನು ಕೊಂದಾಕ್ಬಿಟ್ರೆ ಹೆಂಗೆ? ಸೊ ಹಾಗಾಗಿ ಇದು ಆಗಬೇಕು. ಇನ್ನೂ ಒಂದು ಮುಖ್ಯವಾದ್ದಿದೆ, ಅದು ಈಗ ಭಾಳ ಜನ ಆ ಜಡ್ಜ್ ಥರದವರು ಹೇಳಿದ ಹಾಗೆ ಹೆಣ್ಮಕ್ಳೇ ಅದಕ್ಕೆ ಕಾರಣ, ಅವರೇ ಅಂಥ ಒಂದು ಅಪಾಯವನ್ನು ಆಹ್ವಾನಿಸಿದ್ದಾರೆ ಅವ್ರ ಮೇಲೆ ರೇಪ್ ಆಗೋದು ಅಂತಿದೆಯಲ್ಲ. ಈ ಮಗು ಏನು ಆಹ್ವಾನಿಸಿತ್ತು? ಈ ಮಗು ಏನನ್ನು ನೀವು ಇಂಥ ಪ್ರಕರಣವನ್ನು ಇಟ್ಕೊಂಡಾದರೂ ಇಂಥ ಜಡ್ಜ್ಗಳಿಗೆ ಪಾಠ ಹೇಳುವಂಥ ಅಗತ್ಯ ಇದೆ. ಏನನ್ನೂ ಆಹ್ವಾನಿಸಿರಲಿಲ್ಲ. ಇದು ಒಂದು ವಿಕೃತವಾದಂಥ ಮನಸ್ಥಿತಿ, ಒಂದು ಗಂಡು ಮನಸ್ಥಿತಿ, ಅಧಿಕಾರದ ಮನಸ್ಥಿತಿ. ಮತ್ತು ಇಂಥದಕ್ಕೆ ಒಳಗಾಗೋದು ಶಕ್ತಿ ಇಲ್ಲದೆ ಇರುವಂಥ ಹೆಣ್ಣು ಮಕ್ಕಳು. ಮಕ್ಕಳ ಮೇಲೆ, ಗಂಡು ಮಕ್ಕಳ ಮೇಲೂ ನಡೀತದೆ, ಬಟ್ ಪ್ರಧಾನವಾಗಿ ಹೆಣ್ಣು ಮಕ್ಕಳ ಮೇಲೆ ಏನು ಲೈಂಗಿಕ ದೌರ್ಜನ್ಯ ನಡೆಯುತ್ತೆ, ಇದನ್ನು ನೀವು ತಡೆಗಟ್ಟಬೇಕು ಅಂತಂದರೆ ಹೌದು ಕಠಿಣವಾದಂಥ ಕಾನೂನು ಕ್ರಮ ಆಗಬೇಕು. ಆ ಕಠಿಣವಾದ ಕಾನೂನು ಕ್ರಮ ಸೂಕ್ತವಾದ ನ್ಯಾಯಾಂಗ ಪ್ರಕ್ರಿಯೆ ಮೂಲಕ ನಡಿಬೇಕು. ಇದು ಬಡವರು, ಶ್ರೀಮಂತರು, ಅಧಿಕಾರಸ್ಥರು ಎಲ್ರಿಗೂ ಒಂದೇ ಆಗಿರಬೇಕು. ಅದಕ್ಕೆ ನಾವು ಕೇಳಲೇಬೇಕು. ಈಗ ನಾವು ಕೇಳ್ತೀವಿ ನ್ಯಾಯಾಂಗ ಅಥವಾ ನಮ್ಮ ನ್ಯಾಯಾಂಗ ಪ್ರಕ್ರಿಯೆ ಸರಿ ಇಲ್ಲ ಅಥವಾ ಜಡ್ಜ್ಗಳು ಹೇಳೋ ಈ ಮಾತುಗಳು ಸರಿ ಇಲ್ಲ ಅಂತಂದ್ರೆ ನಮ್ಮ ಮೇಲೆ ನ್ಯಾಯಾಂಗ ನಿಂದನೆ ಅಂತ ಕೇಸ್ ಹಾಕ್ತಾರಲ್ವಾ, ಆವಾಗ ಏನ್ ಮಾಡ್ಲಿಕ್ಕೆ ಇಲ್ಲ. ಜಡ್ಜ್ಮೆಂಟಿನ ತಪ್ಪಿಗೆ ನಾವು ಜಡ್ಜ್ಮೆಂಟ್ನ ಖಂಡಿಸಿದ್ರೆ ನ್ಯಾಯಾಂಗ ನಿಂದನೆ ಅಲ್ಲ. ತಪ್ಪು ಕಲ್ಪನೆ ತುಂಬಾ ಜನಕ್ಕಿದೆ. ಜಡ್ಜನ್ನು ನೀವು ಅವ್ರ ಇಂಟೆನ್ಷನ್ಸ್ನ ಪ್ರಶ್ನೆ ಮಾಡಿ ಹೇಳಿದ್ರೆ ಮಾತ್ರ. ನೀವು ಜಡ್ಜ್ಮೆಂಟ್ ಸರಿ ಇಲ್ಲ ಅಂತ ಮೇಲೆ ಅಪೀಲೇ ಹೋಗ್ತಿರಲ್ವಾ. ಸೊ ಜಡ್ಜ್ಮೆಂಟ್ ಸರಿ ಇಲ್ಲ ಅಂತಾನೆ ನಾವು ಅಪೀಲ್ ಹೋಗೋದು. ಈಗ ಒಬ್ರು ಜಡ್ಜು ಲಾಸ್ಟ್ ಟೈಮ್ ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಆ ಮಹಿಳೆನೇ ಆಹ್ವಾನ ಮಾಡ್ಕೊಂಡಿದ್ದಾಳೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರಲ್ವಾ, ಅಂದ್ರೆ ಅವಳೇ ಕಾರಣ, ಅತ್ಯಾಚಾರಕ್ಕೆ ಕಾರಣ ಅನ್ನೋ ತರ ಮಾತಾಡಿದ್ರು. ಈ ಟೈಮ್ ನಲ್ಲಿ ನಾವು ಆ ಜಡ್ಜನ್ನ ಪ್ರಶ್ನೆ ಮಾಡ್ಬೋದಾ? ಇಲ್ಲ, ಆ್ಯಕ್ಚುಲಿ ಜಡ್ಜನ್ನ ವ್ಯಕ್ತಿಗತವಾಗಿ ಪ್ರಶ್ನೆ ಮಾಡುವಂಥ ಅವಕಾಶ ಇಲ್ಲ. ಆದರೆ ಇಂಥ ಪ್ರಕರಣ ನಡೆದಾಗ ಅಂಥ ಯಾವುದೇ ನಿಂದನೆ ಆದರೂ ಕೂಡ ಈ ಸಮಾಜ ಅದರ ಬಗ್ಗೆ ಪ್ರಶ್ನೆ ಮಾಡಬೇಕು. ನೀವು ಏನು ತಿಳ್ಕೊಂಡಿದ್ದೀರಾ? ನೀವು ಇಂಥ ಒಂದು ಸ್ಥಾನದಲ್ಲಿ ಕೂತ್ಕೊಂಡಿದ್ದೀರಾ, ನಿಮ್ಗೆ ಇಷ್ಟನೇ ಅದು ಬಹುಶಃ ಅವರು ಜಡ್ಜ್ಮೆಂಟಲ್ಲಿತ್ತೋ ಅಥವಾ ಅವರ ಓರಲ್ ಅಬ್ಸರ್ವೇಷನ್ ಗೊತ್ತಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ನೀವು ಇಂಥ ಓರಲ್ ಅಬ್ಸರ್ವೇಷನ್ ಮಾಡುವುದು ನಾಳೆ ಗಂಡಸರಿಗೆ ಇದೊಂದು ಪರವಾನಗಿ ಕೊಟ್ಟಂಗಲ್ವಾ ಅನ್ನೋ ಪ್ರಶ್ನೆಗಳನ್ನು ನಾವು ಕೇಳಬೇಕು. ಕೇಳಿದ್ದಾರೆ ಜನ, ಇಡೀ ದೇಶದಲ್ಲಿ ಯಾರಿಗೂ ನ್ಯಾಯಾಂಗ ನಿಂದನೆ ಅಂತ ಹೇಳಿಲ್ಲ.
ಇನ್ಫ್ಯಾಕ್ಟ್ ಅವ್ರ ಮೇಲೆ ಉನ್ನತ ನ್ಯಾಯಾಲಯ ಕ್ರಮ ತಗೊಳ್ತಾ ಇಲ್ವಾ ಅಂತ ನಾವು ನೋಡಬೇಕು. ಅವ್ರಿಗೆ ಕರೆಸಿ ಬುದ್ಧಿ ಹೇಳಬೇಕು, ಅವರಿಗೆ ಈ ಥರ ಸೆನ್ಸಿಟೈಸೇಷನ್ ಆಗಬೇಕು, ಅದನ್ನೆಲ್ಲ ಮಾಡುವಂಥ ಅಗತ್ಯ. ಈಗ ನಾವು ನ್ಯಾಯಾಧೀಶರ ಮೇಲೆ FIR ಹಾಕೋ ಹಾಗಿಲ್ಲ ಅಲ್ವಾ? ಹಾಂ, ನ್ಯಾಯಾಧೀಶರ ಮೇಲೆ FIR ಹಾಕೋಂಗಿಲ್ಲ, ಬಟ್ ಕಂಪ್ಲೇಂಟ್ ಕೊಡ್ಬೋದು ನೀವು ಮೇಲಿನ ಜಡ್ಜ್ಗೆ ಕೊಡ್ಬೋದು. ಓಕೆ ಸರ್. ಈಗ ಕೊನೆಯದಾಗಿ ಪೊಲೀಸರು ಆತ್ಮರಕ್ಷಣೆಗೋಸ್ಕರ ಶೂಟ್ ಮಾಡಬಹುದು ಅಂತ ಉಂಟು, ಆದ್ರೆ ಎಲ್ಲಿ ಶೂಟ್ ಮಾಡಬೇಕು, ಹೇಗೆ ಶೂಟ್ ಮಾಡಬೇಕು ಅನ್ನೋ ಪ್ರೊಸೀಜರ್ಸ್ ಏನಾದರೂ ಇದೆಯಾ? ಇಲ್ಲ, ಪೊಲೀಸರ ಸಮಸ್ಯೆಗಳು ಇವೆ. ಅಂದರೆ ಪೊಲೀಸರು ಎದುರಿಸುವ ಸಮಸ್ಯೆಗಳು, ಯಾವುದೇ ಗಲಭೆ ನಡೆದಾಗಲೂ ಅಥವಾ ಕ್ರಿಮಿನಲ್ ಅಪರಾಧಿಗಳನ್ನು ಎದುರುಗೊಳ್ಳಬೇಕಾದ್ರೆ ಇವರೇ ಅವ್ರನ್ನ ಎದುರುಗೊಳ್ಳೋರಾಗಿರ್ತಾರೆ. ಹಾಗಾಗಿ ಇವರ ಜೀವಕ್ಕೂ ಕೂಡ ಅಪಾಯ ಆಗುವಂಥ ಸಂದರ್ಭ ಇರುತ್ತೆ. ಯಾವುದೋ ಒಂದು ಘಟನೆ, ಆ ಘಟನೆ ಈ ವ್ಯವಸ್ಥೆಯ ವಿರುದ್ಧ ಯಾರ್ದೋ ಪ್ರತಿಭಟನೆ ಅಂತ ಇಟ್ಕೊಳ್ಳಿ, ಯಾವುದೋ ಸರ್ಕಾರದ ಪಾಲಿಸಿ ವಿರುದ್ಧ ಪ್ರತಿಭಟನೆ ಅಂದ್ಕೊಳ್ಳಿ. ಪಾಲಿಸಿ ಮಾಡಿದವ್ರು ಅಲ್ವಲ್ಲ ಎದುರುಗೊಳ್ಳೋದು, ಪೊಲೀಸರನ್ನೇ. ಅವರಿಗೆ ಕಲ್ಲು ಹೊಡಿಬೋದು, ಇನ್ಯಾರ ಥರ ಆಯುಧಗಳಿದ್ದರೆ ಅದನ್ನು ಅವ್ರ ಮೇಲೆ ಬೀಸ್ಬೋದು. ಹಾಗಾಗಿ ಇವರು ಆತ್ಮರಕ್ಷಣೆಗೋಸ್ಕರ ಇವರು ವಾಪಸ್ಸು ತಿರುಗೇಟ್ ಕೊಡ್ಬೋದು ಅಂತ. ಅವ್ರ ಕೈಯಲ್ಲಿರುವಂಥ ಲಾಠಿ ಅದಕ್ಕೆ ಇರುವಂಥದ್ದು, ಅಥವಾ ಅವ್ರ ಕೈಯಲ್ಲಿರುವಂಥ ಬಂದೂಕು ಅದಕ್ಕೆ ಇರೋದು. ಅಂಥ ಸಂದರ್ಭದಲ್ಲಿ ಎದುರಿಗಿರ್ತಕ್ಕಂಥ ವ್ಯಕ್ತಿ ಕಾಲಿಗೆ ಅವ್ರಿಗೆ ಗುಂಡೇಟು ಹೊಡಿಬೇಕು ಇತ್ಯಾದಿ ಅನ್ನುವಂಥ ಇದು ನಿಯಮವಾಗಿದೆಯಾ ಅಂತ ನನಗೆ ಗೊತ್ತಿಲ್ಲ, ಅದನ್ನು ತಜ್ಞರನ್ನ ಕೇಳಬೇಕು. ಆದರೆ ಜನರಲಿ ಆ ರೀತಿ ನಿರೀಕ್ಷೆ ಮಾಡಲಾಗುತ್ತೆ. ಅದನ್ನು ನೀವು ಮಾಡಬೇಕು, ಅವ್ರನ್ನ ಸಾಧ್ಯವಾದಷ್ಟು ಬಂಧಿಸಲಿಕ್ಕೆ ಪ್ರಯತ್ನ ಪಡಬೇಕು. ಬಂಧಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಬಲ ಪ್ರಯೋಗವನ್ನು ಮಾತ್ರ ಮಾಡಿದಾಗ ಇದಕ್ಕೊಂದು ಜಸ್ಟಿಫಿಕೇಶನ್ ಇರುತ್ತೆ. ಓಕೆ, ಹಾಗಾದ್ರೆ ಈ ಟೈಮಲ್ಲಿ ಕಾಲಿಗೆ ಶೂಟ್ ಮಾಡಬೇಕು ಅಂತ ಉಂಟು. ಜಿ ಪರಮೇಶ್ವರ್ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದೆ ಅಂತಂದ್ರೆ, ಇಲ್ಲ ಪೊಲೀಸರು ಕಾಲಿಗೆ ಶೂಟ್ ಮಾಡಿದ್ದು, ಆದ್ರೆ ಬಿದ್ದಿದ್ ಮಾತ್ರ ಬೆನ್ನಿಗೆ ಅಂತ ಹೇಳಿದ್ದಾರೆ. ಅದೇ ಇದೇ ರೀತಿಯಲ್ಲೇನೆ ಎಲ್ಲ ಸಂದರ್ಭದಲ್ಲೂ ಹೇಳಲಾಗುತ್ತೆ. ಮತ್ತು ಬಹಳ ಸರಿ ನಾವು ನೋಡೋದು ಪಾಯಿಂಟ್ ಬ್ಲಾಂಕ್ ಅಲ್ಲಿ ಹೊಡೆದಿರ್ಬೋದು ಅಂತ ಅನ್ಸುತ್ತೆ ಹತ್ರ ಹೋಗಿ. ಯಾಕಂದ್ರೆ ಇವರು 8 ಜನ ಇರ್ತಾರೆ ಅಥವಾ ಒಬ್ಬನೇ ಇರ್ತಾನೆ. ಸಂದರ್ಭದಲ್ಲಿ 8 ಜನ ಇದ್ದು ಕೂಡ, ಮತ್ತು ಆತನ ಹತ್ರ ಆರ್ಮ್ಸ್ ಇರೋದಿಲ್ಲ, ಅರೆಸ್ಟ್ ಮಾಡಿರ್ತೀರಿ ನೀವು. ಮತ್ತು ಎಲ್ಲ ಕೇಸಲ್ಲೂ ಹಿಂಗಾಗುತ್ತೆ. ಅವತ್ತು ಕರೆಕ್ಟಾಗಿ ಹೋಗಿ ಇವ್ರು ಪಿಸ್ತೂಲ್ ಕಿತ್ಕೊಳ್ಳೋಂಗೆ. ಹಂಗಿದ್ದಾಗ ಇವ್ರಿಗೆ ಮುಂಚೆ ಇದು ಕ್ಲಿಯರ್ ಇದೆ ಏನು ಮಾಡಿದ್ದಾರೆ ಕೇಸ್ ಅಂತ. ಹಾಗಾಗಿನೇ ಸಂಭ್ರಮಿಸ್ತಾ ಇದ್ದಾರೆ ಜನ. ಈ ಸಂಭ್ರಮ ತಪ್ಪು ಅಂತ ನನಗೆ ಅನಿಸುತ್ತೆ. ಬಟ್ ಇದರಲ್ಲಿ ಸಾಮಾನ್ಯ ಜನರ ಆಕ್ರೋಶ ಮತ್ತು ಸಂಭ್ರಮ ಏನಿದೆ, ಇದರ ಹಿಂದೆ ನ್ಯಾಯಾಂಗ ಪ್ರಕ್ರಿಯೆಯ ವಿಳಂಬ, ತನಿಖೆ ಮತ್ತು ವಿಚಾರಣೆಯ ವಿಳಂಬದ ವಿಚಾರ ಇದೆ. ಅಷ್ಟೇ ಅಲ್ಲ, ಒಂದು ರೀತಿಯಲ್ಲಿ ಬಲಾಢ್ಯರಿಗೆ ಈ ಥರ ಆದಾಗ, ಬಲಾಢ್ಯರ ಕೈಯಿಂದ ಇಂಥ ಸಮಸ್ಯೆ ಆದಾಗ ಜನ ಯಾಕೆ ಇಷ್ಟು ರೊಚ್ಚಿಗೆ ಹೇಳ್ತಾ ಇಲ್ಲ ಅನ್ನೋ ಪ್ರಶ್ನೆ ಕೂಡ ಒಂದು ಉದ್ಭವಿಸುತ್ತೆ. ಸರ್, ಇಷ್ಟೊತ್ತು ನಮ್ಮ ಜೊತೆ ಕೂತು ಎನ್ಕೌಂಟರ್ನ ಇನ್ನೊಂದು ಆ್ಯಂಗಲಲ್ಲಿ ಯಾವ ರೀತಿ ನೋಡ್ಬೋದು ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ವೀಕ್ಷಕರಿಗೂ ಸಹ ಒಂದಿಷ್ಟು ಡೌಟ್ಸ್ಗಳಿಗೆ ಕ್ಲಿಯರ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ವಾ, ನ್ಯಾಯಾಂಗ ಪ್ರಕ್ರಿಯೆ ಅಂತ ಹೇಳೋದು ಸಾಮಾನ್ಯ ಜನರ ಮಾತಿಗೆ ಹೇಳ್ಬೋದು, ನ್ಯಾಯ ಎಲ್ರಿಗೂ ಒಂದೇ ಅಂತ ಅನ್ಕೊಂಡು. ಆದರೆ ನಿಜವಾಗ್ಲೂ ಈಗ ನಡೀತಾ ಇರೋದನ್ನೆಲ್ಲ ನೋಡಿದ್ರೆ ನ್ಯಾಯ ಎಲ್ರಿಗೂ ಒಂದೇ ಇಲ್ಲ. ನ್ಯಾಯ ಫೈನಾನ್ಷಿಯಲಿ ಯಾರು ಬೆಸ್ಟ್ ಇರ್ತಾರೋ ಅವ್ರಿಗೊಂದು ರೀತಿ ಇದೆ. ನೀವು ಫೈನಾನ್ಷಿಯಲಿ ನೀವು ವೀಕ್ ಇದ್ದೀರಾ ಅಂತಂದರೆ ನಿಮಗೊಂದು ರೀತಿ ನ್ಯಾಯ ಇರುತ್ತೆ. ಜೊತೆಗೆ ನೀವು ಇನ್ಫ್ಲೂಯೆನ್ಷಿಯಲ್ ಪೀಪಲ್ ಆಗಿದ್ರೆ ನಿಮಗೆ ಬೇರೆ ರೀತಿ ನ್ಯಾಯ ಇರುತ್ತೆ. ನಿಮಗೆ ಏನೂ ಇಲ್ಲ, ನೀವೊಬ್ಬ ಮಧ್ಯಮ ಅಥವಾ ಬಡವರ್ಗದಿಂದ ನೀವು ಬಂದಿದ್ದೀರಾ ಅಂತಂದರೆ ನಿಮಗೊಂದು ನ್ಯಾಯ ಇರುತ್ತೆ. ಮೊದಲನೇದಾಗಿ ನಾವು ಸರಿ ಮಾಡಬೇಕಾಗಿರೋದು ನಮ್ಮ ನ್ಯಾಯಾಂಗ ವ್ಯವಸ್ಥೆಯನ್ನು. ಈ ನ್ಯಾಯಾಂಗ ಪ್ರಕ್ರಿಯೆ ಎಷ್ಟು ಡಿಲೇ ಆಗತ್ತಲ್ವಾ, ಆ ನ್ಯಾಯ ಅನ್ನೋದು ಎಷ್ಟು ದೂರವಾಗಿ ನಮಗೆ ಸಿಗತ್ತಲ್ವಾ, ಅಷ್ಟು ಜನ ಎನ್ಕೌಂಟರ್ನಂಥ ಪ್ರಕ್ರಿಯೆಗಳನ್ನು ಸೆಲೆಬ್ರೇಟ್ ಮಾಡ್ತಾರೆ. ಇಲ್ಲಾಗಿದ್ದು ಕೂಡ ಅಷ್ಟೇ. ಜನರಿಗೆ ನ್ಯಾಯದ ಮೇಲೆ ಅಥವಾ ನ್ಯಾಯಾಂಗ ನಂಬಿಕೆ ಮೇಲೆ ನಮಗೆ ನ್ಯಾಯ ಸಿಗೋದೇ ಇಲ್ಲ ಅನ್ನೋ ಮನಸ್ಥಿತಿ ಬಂದ್ಬಿಟ್ಟಿದೆ. ಹಾಗಾಗಿನೇ ಎಷ್ಟೋ ಜನರು ಈ ಎನ್ಕೌಂಟರನ್ನು ಸೆಲೆಬ್ರೇಟ್ ಮಾಡ್ತಾರೆ. ಆದರೆ ಇನ್ನೆಷ್ಟೋ ಪ್ರಕ್ರಿಯೆಗಳಲ್ಲಿ ಪಾಪ ಬಡವರು, ಆಮೇಲೆ ಏನು ಬೇರೆ ಬೇರೆ ಊರಿಂದ ಬಂದ್ಕೊಂಡು ಏನೋ ಜೀವನ ಮಾಡ್ಕೋಬೇಕು ಅಂತ ಬಂದಂಥವ್ರು, ಅಂದರೆ ಈ ರೀತಿಯ ಕೆಲವೊಂದಿಷ್ಟು ಫೇಕ್ ಎನ್ಕೌಂಟರ್ಸ್ಗಳಿಗೂ ಸಹ ಬಲಿಯಾದ ಉದಾಹರಣೆಗಳು ಜಾಸ್ತಿ ಇದೆ. ಹಾಗಾಗಿ ಈ ಕಾನೂನು ವ್ಯವಸ್ಥೆ ಅಥವಾ ಪೊಲೀಸ್ ವ್ಯವಸ್ಥೆ ಅಂತ ಬಂದಾಗ ಮೊದಲನೇದಾಗಿ ನಮಗೆ ಇಲ್ಲಿ ಬೇಕಾಗಿರೋದು ಎನ್ಕೌಂಟರ್ ಅಲ್ಲ. ಪೊಲೀಸರಿಗೆ ಗುಂಡು ಹಾಕುವಂಥ ಅಥವಾ ಎನ್ಕೌಂಟರ್ ಮಾಡುವಂಥ ಯಾವುದೇ ಅಧಿಕಾರ ಇರೋದಿಲ್ಲ. ಕಾನೂನು ಅಂತ ಒಂದಿದೆ, ನಮ್ಮ ಸಂವಿಧಾನ ಅಂತ ಒಂದಿದೆ, ಅದನ್ನು ಎಲ್ಲರೂ ಪಾಲನೆ ಮಾಡಲೇಬೇಕಾಗಿದೆ. ನಿಜವಾಗ್ಲೂ ಎನ್ಕೌಂಟರ್ ಒಂದೇ ಪರಿಹಾರ ಅಂತ ಪೊಲೀಸರು ಭಾವಿಸೋದೇ ಆಗಿದ್ದಿದ್ರೆ ಎಷ್ಟೆಷ್ಟೋ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಯಾಕೆ ಎನ್ಕೌಂಟರ್ಗಳಾಗೋದಿಲ್ಲ? ಹಾಗಾಗಿನೇ ನಾವು ಹೇಳ್ತಾ ಇರೋದು, ನಮ್ಮ ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ ಆಗೋಗ್ಬಿಟ್ಟಿದೆ ಅಂತ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.